ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಹಾಗೆ ಬೆಲ್ಲ ತಕ್ಷಣ ಸ್ವಲ್ಪ ಮರಿದೇ ಇರೋವಂಥ ಥಿಂಗ್ಸ್ನೆಲ್ಲ ಇಟ್ಕೊಂಡೆ. ನನ್ನ ವ್ಯಾಲೆಟ್ ಪ್ಲಸ್ ಅದಕ್ಕೂ ಮುಂಚೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಏನಂದರೆ ನಾನು ಈಗ ಸದ್ಯಕ್ಕೆ ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ ಮುಗಿಸಿ ನಾನು ಪ್ಯಾಕಿಂಗ್ ಮಾಡಿಕೊಂಡು ಅಮ್ಮ ಮನೆಗೆ ಹೋಗ್ತೀನಿ. ಅಮ್ಮ ಮನೆಯಿಂದ ನಾಳೆ ಅಮ್ಮ ಮತ್ತು ನಾನು ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಜಾತ್ರೆ ಇದೆ, ಹಾಗಾಗಿ ಊರಿಗೆ ಹೋಗೋಣ ಅಂತ. ಇನ್ನಾಗ ನಾನು ಬಟ್ಟೆ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು, ಪ್ಲಸ್ ನನ್ನ ಥಿಂಗ್ಸ್ ಎಲ್ಲ ತೊಗೊಳ್ಬೇಕು. ಅದಕ್ಕೂ ಮುಂಚೆ ಮನೇಲಿ ಸಿಂಕಲ್ಲಿರೋ ಪಾತ್ರೆ ತೊಳಿಬೇಕು. ಸೊ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಪ್ಲೀಸ್. ಸ್ವಲ್ಪನೇ ಇದೆ ಪಾತ್ರೆ, ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ತೊಳ್ಕೊಂಡ್ಬಿಡ್ತೀನಿ. ತೊಳೆದಿವಾಗ ನಾನು ನಮ್ಮ ಮನೆಗೆ ಹೋಗ್ಬೇಕು. ಇವಾಗಲೇ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕು. ಗಾಡಿ ತೊಗೊಂಡೋದ್ರೆ ಮತ್ತೆ ಅಲ್ಲೊಂದು 3 days ಇರಲ್ಲ, ಸುಮ್ಮನೆ ಗಾಡಿ ಅಲ್ಲಿ ಬೇಡ ಅಂತ. ಮತ್ತೆ ಗಾಡಿ ಸರ್ವಿಸ್ ಬೇರೆ ಮಾಡಿಸ್ಬೇಕು. ಕ್ಯಾಬು ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಇವಾಗ ಹಸ್ಬೆಂಡ್ನ ಕೇಳ್ತಾರೆ ಡ್ರಾಪ್ ಮಾಡ್ಕೊಡಿ ಅಂತ, ಅವ್ರು ಇಲ್ಲ ಅಂತಿದ್ದಾರೆ. ನೋಡೋಣ, ಕ್ಯಾಬ್ ಏನೋ ಸಿಕ್ಕಿಲ್ಲ ಅಂದರೆ ನಾನು ಫ್ಯೂಲ್ ಬೇರೆ ಹಾಕ್ಸ್ಕೊಂಬಂದಿಲ್ಲ, ಗಾಡಿ ಸರ್ವಿಸ್ ಇರಬೇಕು ಅಂತ. ನನಗಂತೂ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಎಷ್ಟು ಖುಷಿ ಇದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ. 2 ದಿನದಿಂದ ನಿದ್ದೆ ಕೂಡ ಮಾಡ್ತಾ ಇಲ್ಲ. ಹಾಗೆ ಊರಿಗೆ ಹೋಗಬೇಕು. ತುಂಬ ವರ್ಷಗಳ ಅಂದರೆ 1 ವರ್ಷ ಆದಮೇಲೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅದರಲ್ಲೂ ನಾನು ಆಲ್ಮೋಸ್ಟ್ 9 to 10 years ಆಗಿದೆ ನಮ್ಮ ಅತ್ತಿಗೆ ಊರಿಗೆ ಹೋಗಿ, ಅಂದರೆ ನಮ್ಮ ಮಾವನ ಊರಿಗೆ ಹೋಗಿ. ಅಲ್ಲಿಗೆ ಬೇರೆ ಹೋಗಬೇಕು. ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಇನ್ನೂ ಖುಷಿ ಜಾಸ್ತಿ ಆಗಿದೆ. ಸಾರಿ, ನಾನು ಹೊರಗಡೆ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಮನೆಯಲ್ಲಿ ಜನ ಇದ್ದಾರೆ, ಹಾಗಾಗಿ ನಾನು ಹೊರಗಡೆನೇ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಕೇಳಿಸ್ತಾ ಇದೆ. 2 ದಿನ ಆಯಿತು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾನೆ ಇಲ್ಲ. ಜಾತ್ರೆ ಅಲ್ವಾ, ಹಾಗಾಗಿ ತುಂಬ ಅಂದರೆ ತುಂಬ ಜನ ಇರ್ತಾಯಿದ್ರು. ಮತ್ತು ಮೈಕ್ ಸೌಂಡು ಮನೆಗೆ ಹೋಗೋರು ಬರೋರಿಂದ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ನನಗೆ ಡಿಸ್ಟರ್ಬೆನ್ಸ್ ಇರಬಾರ್ದು, ನೀಟಾಗಿ ವಾಯ್ಸ್ ಓವರ್ ಕೊಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ವಿಷಯಕ್ಕೆ ಬರೋದಾದರೆ, ಇವಾಗೆಲ್ಲ ಪಾತ್ರೆ ಬೆಳಗ್ಗೆಲ್ಲ ಹಾಗೆ ಸಿಂಕಲ್ಲಿ ತುಂಬಿಟ್ಟು ಹೋಗಿದ್ದೆ, ಟೈಮಾಗಿ ಹೋಗಿತ್ತು ಅಂತ ಹೇಳಿ. ಇವಾಗೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಕೊಳ್ತಾ ಇದ್ದೀನಿ. ತೊಳೆದಿಟ್ಟು ನನ್ನ ಗಾಡಿ ಬೇರೆ ಸರ್ವಿಸ್ ಬಿಡೋದ್ರಿಂದ ನಾನು ಪೆಟ್ರೋಲ್ ಬೇರೆ ಹಾಕ್ಸಿರ್ಲಿಲ್ಲ ಗಾಡಿಗೆ. 10 ಗಂಟೆ ಬೇರೆ ಆಗೋಗಿತ್ತು. ಹಾಗಾಗಿ ವೆಹಿಕಲ್ ಸಿಗುತ್ತಾ ಇಲ್ವಾ ಅನ್ನೋದೊಂದು, ಕ್ಯಾಬು ಬುಕ್ ಮಾಡಿದ್ರೆ ಆಟೋ ಅಥವಾ ಕ್ಯಾಬು ಸಿಗುತ್ತಾ ಇಲ್ವಾ ಅನ್ನೋದೊಂದು ಡೌಟ್ ಇತ್ತು ನನಗೆ. 2 ಥರ ಯೋಚನೆ ಮಾಡಿಕೊಂಡೇ ಮಾಡ್ತಾ ಇದ್ದೆ. ಅಷ್ಟೊತ್ತಲ್ಲಿ ಕ್ಯಾಬಲ್ಲಿ ಬೇರೆ ಹೋಗೋದಕ್ಕೂ ಭಯ. ನಾನು 2 ವೀಲರಲ್ಲಿ ಬೇಕಾದ್ರೆ ಹೋಗ್ಬಿಡ್ತೀನಿ ಅಷ್ಟೊತ್ತಲ್ಲಿ. ನೈಟ್ 11 ಗಂಟೆ ಆದರೂ ಪರವಾಗಿಲ್ಲ ಹೋಗ್ತೀನಿ. ಬಟ್ ನನಗೆ ಕ್ಯಾಬಲ್ಲಿ ಹೋಗೋದಕ್ಕೆ ಸ್ವಲ್ಪ ಭಯ, ಯಾಕಂದರೆ ಟೈಮ್ ಪಾತ್ರೆ ತೊಳೆದಿದ್ದಾಯಿತು. ಇವಾಗ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಡೋಣ. ಕ್ಯಾಬ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಟೈಮು 9:45 ಆಗಿದೆ. ನೋಡೋಣ, ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ನಾನು ತುಂಬ ಲೇಟ್ ಆಯಿತು, ಕ್ಯಾಬ್ ಬೇರೆ ಸಿಗೋದು ನನಗೆ ತುಂಬ ಲೇಟ್ ಆಗಿದ್ದರಿಂದ ನಾನು ಹಾಗೆ ಡೈರೆಕ್ಟ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಡೈರೆಕ್ಟ್ ಅಮ್ಮ ಮನೆಗೆ ಹೊರಟ್ಬಿಟ್ಟೆ. ಆಮೇಲೆ ಅಮ್ಮ ಮನೆಯಲ್ಲೂ ಲೇಟ್ ಆಗಿತ್ತಲ್ಲ, ಅಲ್ಲಿ ಸ್ವಲ್ಪ ಕೆಲಸಗಳಿತ್ತು ನನಗೆ, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಹೊರಟ್ವಿ. ಹಾಗಾಗಿ ನನಗೆ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅಲ್ಲಿಂದ ಹೊರಟ್ವಿ, ಊರಿಗೆ ಗುಬ್ಬಿಗೆ ಹೋದ್ವಿ. ಬಸ್ಸಲ್ಲಿ ಹೋಗೋದ್ವಿ ಇಬ್ಬರೂ. ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ, ನೇಚರ್ದೆಲ್ಲ. ನಾನು ಫಸ್ಟ್ ಟೈಮು ಈ ಥರ ಬಸ್ಸಲ್ಲೆಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು. ನನಗೇನೋ ಒಂಥರ ಫೀಲ್ ಆಗ್ತಾಯಿತ್ತು, ಯಾರಾದರೂ ನೋಡಿದ್ರೆ ಏನೋ ಎತ್ತ ಅಂತ ಮುಜುಗರ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು ನೀವು, ನೇಚರೆಲ್ಲ ಎಷ್ಟು ಚೆನ್ನಾಗಿದೆ. ಈಗ ಮಳೆ ಬೇರೆ ಬಂದಿರೋದಕ್ಕೂ ಅದಕ್ಕೂ ತೋಟ ಎಲ್ಲ ತುಂಬ ಗ್ರೀನಾಗಿ ಕಾಣಿಸ್ತಾಯಿತ್ತು. ನೋಡ್ತಾ ಇದ್ರೆ ಖುಷಿ ಆಗ್ತಾಯಿತ್ತು. ಲಾಸ್ಟ್ ಟೈಮೆಲ್ಲ ಬಂದಾಗ ಮಳೆ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಮರ ಗಿಡಗಳೆಲ್ಲ ಸ್ವಲ್ಪ ಒಣಗೋದಂಗೆ ಆಗ್ತಾಯಿತ್ತು. ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನಾವು ತುಮಕೂರಿಂದ ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೋ ಲೇಔಟ್ ಕೂಡ ಆಗ್ತಾಯಿತ್ತು ಜೊತೆಗೆ. ಸಾರಿ, ನಿಮಗೆ ಏನಾದರೂ ಬೇರೆ ನಾಯ್ಸ್ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಇವಾಗ ನಮ್ಮ ಅತ್ತಿಗೆ ಊರಿಗೆ ಬಂದ್ವಿ, ಅವ್ರ ಮನೆಗೆ ಹೋಗ್ತಾ ಇದ್ವಿ. ಈ ಮುಂದೆ ಇದೆಯಲ್ಲ, ಇದು ನಮ್ಮ ಇನ್ನೊಬ್ಬರು ಮಾವನ ಮನೆ. ಸೊ ನಾವೇನು ಅಲ್ಲಿ ಜಾಸ್ತಿ ಹೋಗಲ್ಲ, ಜಾಸ್ತಿ ಏನು ಹೋಗೋದೇ ಇಲ್ಲ. ನಾನು ತುಂಬ ಚಿಕ್ಕ ಹುಡುಗಿ ಇದ್ದಾಗ ಹೋಗಿದ್ದೆ ಅವ್ರ ಮನೆಗೆ. ಆಲ್ಮೋಸ್ಟ್ ಒಂದು 20 yearsಯಿಂದ ನಾನು ಹೋಗೇ ಇಲ್ಲ ಅವ್ರ ಮನೆಗೆ.
ಹಾಗಾಗಿ ಇವಾಗ ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರು ಮನೆ ಕಟ್ಟಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಔಟ್ಲುಕ್ ಸಕ್ಕತ್ತಾಗಿದೆ, ಎಷ್ಟು ದೊಡ್ಡ ಮನೆ ಕಾಣಿಸ್ತಾ ಇದೆ, ಅಷ್ಟೇ ದೊಡ್ಡದಾಗೂ ಇದೆ ಮನೆ ಅದು. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಅಣ್ಣನ ಮಗಳು ನಾವು ಬರಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ವಿ. ಅವಳು ಒಂದೇ ಸಮ ಫೋನ್ ಮಾಡ್ತಾನೇ ಇದ್ಲು. ನಾವು ಬಸ್ಸಲ್ಲಿ ಬರುವಾಗ ಕೂಡ ಹೇಳ್ತಾ ಇದ್ಲು, ಇಲ್ಲ ಬರ್ತಾಯಿಲ್ಲ, ನಾವು ಬೆಂಗಳೂರಲ್ಲೇ ಇದ್ದೀವಿ ಅಂತ ಹೇಳಿದ್ದಕ್ಕೆ, ಗಾಡಿ ಸೌಂಡ್ ಕೇಳಿಸ್ತಾ ಇದೆ ಬಸ್ದು ಅಂದಕ್ಕೆ, ಇಲ್ಲಪ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿದ್ದೆ. ನೋಡಿ ಅವಳು ಹೆಂಗೆ ಓಡಿ ಬಂದು ತಪ್ಕೋತಾಳೆ ಅಂತ. ಆಮೇಲೆ ಮನೆ ನೋಡೋಣ ಅಂತ ಹೇಳಿ ನಾನು ನೋಡಿರಲಿಲ್ಲ ಮನೇನ, ಹಾಗಾಗಿ ವೀಡಿಯೋ ಕಾಲಲ್ಲಿ ನೋಡಿದ್ದೆ, ನಮ್ಮ ಅತ್ತಿಗೆ ತೋರಿಸಿದ್ರು. ಬಟ್ ಇವಾಗ ನೋಡೋಣ ಅಂತ ಹೇಳಿ ಹೋಗಿದ್ದೆ. ಆಲ್ಮೋಸ್ಟ್ ಆಗ್ತಾ ಬಂದಿದೆ, ಒಂದು 60-70% ಆಗಿದೆ ವರ್ಕು. ಅದು ಇನ್ನೊಂದು 3-4 ಮಂತ್ಸಲ್ಲೇ ಮತ್ತು ಅದೊಂದು ಪ್ರೋಗ್ರಾಮ್ ಬರುತ್ತೆ, ಫಂಕ್ಷನು. ಇದು ನಮ್ಮಣ್ಣ ದೇವ್ರ ಮನೆಯದು ತೋರಿಸ್ತಾಯಿದ್ರು, ದೇವ್ರ ಫೋಟೋ ಅದು ಚೆನ್ನಾಗಿದೆಯಾ ಅಂತ ಹೇಳಿ. ಮನೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಫಿನಿಶಿಂಗ್ ಆದ್ರಂತೂ ಇನ್ನೂ ಮಸ್ತ್ ಬರುತ್ತೆ. ಇದು ನಮ್ಮೂರ ಜೋಡಿ ಬಸವೇಶ್ವರ ಸ್ವಾಮಿ ದೇವರು. ಆ ದೇವ್ರ ಜಾತ್ರೆಗೆ ನಾವು ಊರಿಗೆ ಬಂದಿದ್ದು. ಹಾಗೆ ಅಣ್ಣ ಹೇಳ್ತಾ ಇದ್ದ, ಅದೊಂದು ಫೋಟೋ ಮಾಡಿಸ್ಕೊಂಬಂದಿದ್ದ ಟೈಲ್ಸಲ್ಲಿ ದೇವ್ರ ಮನೆಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅದು. ಏನೇನು ಮಾಡಿಸ್ಬೇಕು ಯಾವ ಥರ ಅಂತ ಹೇಳಿ ಪ್ಲ್ಯಾನಿಂಗ್ ಹೇಳ್ತಾ ಇದ್ದ ಅಣ್ಣ, ಯಾವ ಥರ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ. ಹಾಗೆ ಡಿಸ್ಕಷನ್ ಮಾಡ್ತಾಯಿದ್ವಿ ಅಣ್ಣ ನಾನು, ಜಾತ್ರೆ ಮಾಡಬೇಡ ಜಾಸ್ತಿ, ದೇವ್ರ ಮನೇನ ಸಿಂಪಲಾಗಿ ಇಟ್ಕೊ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಅಣ್ಣ ಏನೇನೋ ಬೇರೆ ಪ್ಲ್ಯಾನಿಂಗ್ ಹೇಳ್ತಾ ಇದ್ದ ಜೊತೆಗೆ. ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ, ಸ್ಪೇಷಿಯಸ್ ಆಗಿ ಮನೆ. ಒಂದೇ ಒಂದು ಇಂಚು ಕೂಡ ಜಾಗ ವೇಸ್ಟ್ ಮಾಡಿಲ್ಲ ಅವರು. ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ನಿಧಾನ ಆದ್ರೂ ಜಾಗ ವೇಸ್ಟ್ ಮಾಡ್ಕೊಂಡಿಲ್ಲ. ಅದೊಂದು ಖುಷಿ ಆಯಿತು. ಕೆಲವ್ರದ್ದು ಮನೆ ನೋಡ್ತೀವಿ, ಎಷ್ಟು ದೊಡ್ಡದು ಮಾಡ್ಕೊಂಡಿರ್ತಾರೆ, ಎಷ್ಟು ದೊಡ್ಡದಾಗಿ ಮನೆ ಮಾಡ್ಬೋದು, ಅಷ್ಟು ಜಾಗ ವೇಸ್ಟ್ ಮಾಡಿರ್ತಾರೆ, ಪ್ರಾಪರಾಗಿ ಯೂಸ್ ಮಾಡ್ಕೊಂಡಿರಲ್ಲ. ಇದು ವಾಶ್ರೂಮು, ಅದು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು, ಟೈಲ್ಸು ಚೆನ್ನಾಗಿ ಕಾಣಿಸ್ತಾಯಿತ್ತು. ಇದು ಮಾಸ್ಟರ್ ಬೆಡ್ರೂಮು. ನಾನು ಇದು ಫಿನಿಶಿಂಗ್ ಎಲ್ಲ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು. ಜಸ್ಟ್ ಹಾಗೆ ಇರಲಿ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೆ. ಆ್ಯಕ್ಚುಲಿ ನಮ್ಮ ಅತ್ತಿಗೆ ಏನೋ ಹೇಳ್ತಾಯಿದ್ರು, ಕಿಚನ್ ತುಂಬ ಚಿಕ್ಕದಾಯ್ತಂತ. ಇದು ಕಿಚನ್ ಬರುತ್ತೆ, ಈ ಕಿಚನ್ನು ಚಿಕ್ಕದಂತೆ ನಮ್ಮ ಅತ್ತಿಗೆಗೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು, ಜಾಗ ವೇಸ್ಟ್ ಮಾಡಿಲ್ಲ, ಹಾಗಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ಯಾವ ಲೆವೆಲಿಗೆ ಖುಷಿ ಆಗ್ತಾಯಿತ್ತು ಅಂದರೆ, ನಾನು ಯಾವ ಥರ ಪ್ಲ್ಯಾನ್ ಮಾಡ್ಕೋತಾ ಇದ್ದೆ ಆಲ್ಮೋಸ್ಟ್ ಅದೇ ಥರ ಬರ್ತಾಯಿತ್ತು. ಇದೊಂದು ಸ್ಮಾಲ್ ಬೆಡ್ರೂಮು, ನಮ್ಮ ಅಣ್ಣನ ಮಗಳಿಗೋಸ್ಕರ ಇದು. ಜಾಗ ವೇಸ್ಟ್ ಮಾಡಿಲ್ಲ. ಇದು ಟೆರೇಸ್ಗೆ ಹೋಗ್ತಾ ಇದ್ವಿ. ಟೆರೇಸಲ್ಲಿ ಕೂಡ ಒಂದು ರೂಮ್ ಮಾಡಿದ್ದಾರೆ ಅವರು, ನಮ್ಮ ಅತ್ತಿಗೆ, ನಮ್ಮಮ್ಮ, ಅವ್ರು ನಮ್ಮಣ್ಣ. ಸ್ಪೇಷಿಯಸ್ ಆಗಿದೆ ಮಾತ್ರ, ಟೆರೇಸ್ ಮಾತ್ರ ತುಂಬ ದೊಡ್ಡದಾಗಿದೆ. ಫಂಕ್ಷನ್ ಮಾಡ್ಬೋದು ಆರಾಮ್ಸೆ ಮನೆಯಲ್ಲಿ, ಏನೋ ಚಿಕ್ಕ ಪುಟ್ಟ ಫಂಕ್ಷನ್ಗಳು ಮಾಡಿದ್ರೆ ಆರಾಮ್ಸೆ ಮಾಡ್ಕೋಬೋದು. ನಾನದು ಬಟ್ಟೆ ಒಣ ಹಾಕೋದಕ್ಕೆ ಜಾಗ ಕೇಳ್ತಾ ಇದ್ದೆ, ಹಾಗಾಗಿ ಅದನ್ನು ಅವಳು ತೋರಿಸ್ತಾಯಿದ್ರು. ಇದೆಲ್ಲ ಹಾಕ್ಸಿದ್ದೀವಲ್ಲ ಅಂತ, ಇನ್ನೊಂದು ಹಾಕ್ಸ್ಕೊಳ್ಬೇಕಿತ್ತು ಅಂತ ಹೇಳ್ತಾ ಇದ್ದೆ ನಾನು. ಇದರಲ್ಲೇ ಎಷ್ಟೊಂದು ಆಗುತ್ತೆ, ಸಾಕು ಅಂತ ಹೇಳ್ತಾಯಿದ್ರು. ನೋಡ್ತಾ ಇರ್ಬೋದು ನೀವು ವ್ಯೂ ಯಾವ ಲೆವೆಲ್ಲಿಗಿದೆ ಅಂತ. ತೋರಿಸ್ತೀನಿ ಇನ್ನೂ ನೆಕ್ಸ್ಟು ಮೇಲ್ಗಡೆ ಹೋಗಿ. ಸೂಪರಾಗಿ ಕಾಣಿಸ್ತಾ ಇದೆ ಅದು ವ್ಯೂ. ಅವರೆಲ್ಲ ಮಾಮೂಲಿ ಮನೆಯಲ್ಲೇ ಇದ್ದರು, ಕೆಲಸದವ್ರು ಬೇರೆ ಬಂದಿದ್ದರು. ಹಾಗಾಗಿ ನಮ್ಮ ಅದಕ್ಕೆ ಹೇಳ್ತಾಯಿದ್ರು, ನೀಟಾಗಿಲ್ಲ, ರೆಡಿಯಾಗಿಲ್ಲ, ಏನಿಲ್ಲ, ಹೆಂಗೆ ಬೇಕು ಹಂಗಿದ್ದೀನಿ, ವೀಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ರು. ಬಟ್ ಆದರೂ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ವೀಡಿಯೋ ನೋಡಿದ್ಮೇಲೆ ಪಕ್ಕ ಬೈತಾರೆ ನನಗೆ. ಇದು ಇನ್ನೊಂದು ರೂಮು. ಇದು ರೂಮ್ ದೊಡ್ಡದಾಗಿ ಬಂದಿದೆ. ಇದು ಅಟ್ಯಾಚ್ ಬಾತ್ರೂಮ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದು ಹೇಳ್ತಾಯಿದ್ರು ಇನ್ನೂ ದೊಡ್ಡದಾಗಿ ಮಾಡ್ಕೋಬೋದಿತ್ತು ಮೇಲ್ಗಡೆ. ಬಟ್ ಇದು ಲಾಸ್ಟ್ ಮೂಮೆಂಟಲ್ಲಿ ಮಾಡ್ಕೊಂಡಿದ್ದಂತೆ, ಹಾಗಾಗಿ ಸ್ವಲ್ಪ ಜಾಗ ಸೈಡಲ್ಲಿ ಬಿಟ್ಬಿಟ್ಟಿದ್ದಾರೆ. ನೋಡಿ ಆ ಥರ ಸೈಡಲ್ಲಿ ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಇದು ನೆಕ್ಸ್ಟು ಟ್ಯಾಂಕ್ ಇಟ್ಟಿರ್ತಾರಲ್ಲ ಹೆಡ್, ಅಲ್ಲಿ ಹೋಗಿದ್ವಿ. ನೋಡಿ ಅಲ್ಲಿ ನಿಂತ್ಕೊಂಡು ವ್ಯೂ ಏನು ಸೂಪರಾಗಿ ಕಾಣಿಸ್ತಾ ಇದೆ, ನಿಮ್ಗೆ ನೋಡ್ತಾ ಇರ್ಬೋದು. ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇತ್ತು. ಅದಕ್ಕೂ ನಂಗೆ ಕೆಳಗೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ. ಎಲ್ಲರೂ ಹತ್ತಿದ್ವಿ, ಎಲ್ಲರೂ ಹತ್ಕೊಂಡು ನೋಡ್ತಾ ಇದ್ವಿ, ಖುಷಿ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವ್ಯೂ ಮಾತ್ರ ಸೂಪರಾಗಿದೆ.
ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೇ ನೆಮ್ಮದಿಯಾಗಿ ಒಂದು ಮೈಂಡ್ ಏನಾದರೂ ಅಪ್ಸೆಟ್ ಆಯಿತು ಅಂದರೆ ಅಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು, ಮೈಂಡ್ ಫುಲ್ ಫ್ರೀ ಆಗುತ್ತೆ. ಅಲ್ಲಿಂದ ನೆಕ್ಸ್ಟು ಅಲ್ಲಿ ಸ್ವಲ್ಪ ಟಿಫನ್ ಮಾಡಿಕೊಂಡು ಊಟ ಮಾಡಿಕೊಂಡು ಸಂಜೆ ಒಂದು 4:15 ಗಂಟೆ ಹಂಗೆ ಹೊರಟ್ವಿ. ನಮ್ಮ ಅಣ್ಣನ ಊರಿಗೆ ಹೋಗಬೇಕು ಅಂತ. ಅಲ್ಲಿ ಸಂತೆ ಇತ್ತು, ಅದಕ್ಕೋಸ್ಕರ ನಾನು ಮತ್ತೆ ಸಂತೆ ನೋಡಬೇಕು. ನಾನು ತುಂಬ ವರ್ಷ ಆಗಿತ್ತು ಮತ್ತು ಈ ಊರು ಸಂತೆ ನಾನು ನೋಡಿರಲಿಲ್ಲ. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಮತ್ತು ಏನೋ ಸ್ವಲ್ಪ ಪರ್ಚೇಸಿಂಗ್ ಕೂಡ ಇತ್ತು, ಹಾಗಾಗಿ ಹೋದ್ವಿ. ನೋಡ್ತಾ ಇರ್ಬೋದು ನೀವು, ಸೈಡಲ್ಲೆಲ್ಲ ಹಾಕ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ಇಲ್ಲಿ ನನಗೆ ನಮ್ಮ ಅದಕ್ಕೆ ಕೇಳ್ತಾಯಿದ್ರು, ನೀವು ಅಂದರೆ ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ. ಹ್ಞೂ ಅಂತ ಹೇಳಿ ಕರ್ಕೊಂಡು ಹೋದರು. ನಾನು ಎಲ್ಲಿ ನೋಡೇ ಇರಲಿಲ್ಲ ಈ ಊರು ಸಂತೆ. ಆಮೇಲೆ ನನಗೆ ಅಲ್ಲಿ ಇದನ್ನು ನೋಡಿದೆ ನಾನು, ಏನೋ ಕುಟಾಣಿ ತೊಗೋಬೇಕಂತ. ಆಮೇಲೆ ನಮ್ಮ ಮತ್ತೆ ಕರ್ಕೊಂಡೋದ್ರು ವಾಪಸ್ ಸೈಡಿಗೆ ಹಾಕ್ಬಿಟ್ಟು ಗಾಡಿನ. ನೋಡ್ತಾ ಇರ್ಬೋದು ಕುಟಾಣಿ. ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಅದು 250 ಹೇಳಿದ್ರು, ಇವಾಗ ನಾನು ಎತ್ಕೊಳ್ತಾ ಇರೋದು. ಬಟ್ ಇಲ್ಲಿ 150 ಹೇಳಿದ್ರು, 100 ರೂಪೀಸ್ ಕೊಡೋಕೆ ರೆಡಿ ಇದ್ದರು. ಬಟ್ ಅದು ಒಳಗಡೆ ಏನಿದೆ ಸ್ಪೇಸ್ ಅದು ತುಂಬ ಅಂದರೆ ತುಂಬ ಚಿಕ್ಕದಿತ್ತು. ಹಾಗಾಗಿ ನಮ್ಮಮ್ಮ ಬೇಡ ಅಂತ ಹೇಳಿದ್ರು. ಅದಾದಮೇಲೆ ಒಂದು ನೀರು ದೋಸೆ ತವ ಒಂದು ತೊಗೊಂಡ್ವಿ. ಅದು 350 ಹೇಳಿದ್ರು, 200 ಕೊಟ್ವಿ. ನೋಡ್ತಾ ಇರ್ಬೋದು ಚಿಕ್ಕದಿದೆ ಅದು ಕುಟಾಣಿ. ಹಾಗಾಗಿ ಅದು ಒಳಗಡೆ ಸ್ಪೇಸ್ ಸ್ವಲ್ಪ ಇರೋದಿದೆಯಾ ಅಂತ ಹೇಳಿ ಕೇಳ್ತಾ ಇದ್ದೆ. ನನಗಿದೆ ಫಸ್ಟ್ ಟೈಮು ತೆಗಿತಾ ಇರೋದು. ಹಾಗೆ ನಮ್ಮ ಅಣ್ಣ ಮುಂದೆ ಹೋದರು, ಅವರು ಬೇರೆ ರೋಡಲ್ಲಿ. ನಾವು ಸಂತೆಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಬಂದಿದ್ದಕ್ಕೆ ನಮ್ಮ ಅಣ್ಣ ಎಲ್ಲೋದ್ರು ಅಂತ ಹುಡುಕೊಂಡು ವಾಪಸ್ ಬಂದಿದ್ದಾನೆ ನಮ್ಮನ್ನು. ಅದು ಹೇಳ್ತಾ ಇದ್ವಿ, ನೀವು ಹೋಗ್ಬೇಕು ತಾನೆ, ನಾವೇನು ಕಳೆದೋಗ್ತೀವ ಬರ್ತೀವಿ ಅಂತ ಹೇಳಿ. ಆಮೇಲೆ ನಾನು ನಮ್ಮ ಅಮ್ಮಗೆ ಹೇಳ್ತಾ ಇದ್ದೆ, ನೀರು ದೋಸೆ ತವ ಬೇಕು ಅಂತ ಹೇಳ್ತಾ ಇದೆಯಲ್ಲ ತಗೋ ಅಂತ ಹೇಳಿ. ಆಮೇಲೆ ಅಮ್ಮ ಬೇಡ ಅಂತಿದ್ರು. ಆಮೇಲೆ ಬೇಕು ಅಂತ ಹೇಳ್ತಾನೆ ಇರ್ತೀಯ ಯಾವಾಗ್ಲೂ ಅಂತ ಹೇಳಿದೆ. ಆಮೇಲೆ ಅದು ನೀಟಾಗಿ ಸ್ವಲ್ಪ ಅದು ನೀರಲ್ಲೆಲ್ಲ ನೆಂದು ಸ್ವಲ್ಪ ರಸ್ಟ್ ಆದಂಗೆ ಆಗಿತ್ತು. ಅದನ್ನು ಬಿಟ್ಟು ಬೇರೆ ಯಾವುದು ಚೆನ್ನಾಗಿರೋದನ್ನು ತೊಗೊಂಡ್ವಿ. ಅದು ಬಿಟ್ಟರೆ ಒತ್ತು ಶಾವಿಗೆ ಮಾಡ್ತಾರೆ ಅಲ್ಲ ವುಡ್ಡಲ್ಲಿ, ಆ ಶಾವಿಗೆದು ಅದನ್ನು ತೊಗೊಂಡ್ವಿ. ಅದನ್ನು ತೊಗೊಂಡು ಸೀದಾ ಇವಾಗ ಬಂದ್ವಿ. ಇಲ್ಲಿ ಬಂದ್ವಿ. ಇವಾಗ ಹೊಸ ಹೈವೇ ಆಗಿದೆ ಇದು ಮೈಸೂರು. ಅಲ್ಲಿ ಸನ್ಸೆಟ್ ಆಗ್ತಾ ಇತ್ತು. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ತೀನಿ. ನನ್ನ ಫೋಟೋ ತೆಗಿತೀನಿ, ಇಲ್ಲ ವೀಡಿಯೋ ಮಾಡ್ತಿರ್ತೀನಿ ಅಂತ ಸೀದಾ ಒಂಥರ ಆ ರೋಡಲ್ಲಿ ಹೋಗ್ತಾ ಇದ್ರೆ ಏನೋ ಒಂಥರ ಫೀಲ್. ನೋಡ್ತಾ ಇರ್ಬೋದು ಸನ್ಸೆಟ್ ಏನು ಸೂಪರಾಗಿದೆ ಅಂತ ಹೇಳಿ. ಅದು ಹೈವೇ ಆಗಿರೋದಕ್ಕೂ ಇವಾಗ ಹೊಸದು ಇವಾಗ ಆಗ್ತಾ ಇರೋದು ಇದು. ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು, ಬಟ್ ವೆಹಿಕಲ್ಸ್ ಓಡಾಡ್ತಾ ಇದೆ. ಸನ್ಸೆಟ್ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಇವಾಗ ಮಳೆ ಬಂದಿರೋದಕ್ಕೂ ಅದಕ್ಕೂ ವೆದರು ಕೂಲಾಗಿತ್ತು. ಚಳಿ ಆಗ್ತಾಯಿತ್ತು ಆ್ಯಕ್ಚುಲಿ ನನಗೆ ಲಿಟರ್ಲಿ. ಇವಾಗೆಲ್ಲ ತೋಟಗಳೆಲ್ಲ ಇಂಪ್ರೂವ್ ಆಗಿದೆ. ಸ್ವಲ್ಪ ತೆಂಗು ಅಡಿಕೆ ಎಲ್ಲ ಚೆನ್ನಾಗಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ಗಳು ತಗೊಳ್ತಾ ಹೋದೆ. ನೆಕ್ಸ್ಟು ಊರಿನ ಬ್ಲಾಗೆಲ್ಲ ಬರ್ತಾ ಇರುತ್ತೆ ಜಾತ್ರೆದು. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾವು ಊರಿಗೆ ಬಂದ್ವಿ. ನಾನು ಇದೆಲ್ಲ ಫಸ್ಟ್ ಟೈಮ್ ಈ ಥರ ಮಾಡ್ತಾಯಿರೋದು. ನಾನು ಒಂದು ಫೋಟೋ ತೊಗೊಳೋಕ್ಕೂ ತುಂಬ ಮುಜುಗರ ಪಟ್ಕೊಳ್ತೀನಿ. ಅಂಥದ್ರಲ್ಲಿ ಈ ಥರ ವೀಡಿಯೋ ಮಾಡ್ಕೊಳ್ತಾ ಇರೋದು ಇದೆಲ್ಲ ಇದೇ ಫಸ್ಟ್ ಟೈಮು. ಹಾಗೇನೇ ಒಂದು ನಮ್ಮ ಅತ್ತಿಗೆ ಗಾಡಿ ಓಡಿಸ್ತಾಯಿದ್ರು, ನಾನು ಕೂತ್ಕೊಂಡಿದ್ದೆ. ನಂಗೆ ಬೆಂಗಳೂರಲ್ಲಿ ಓಡಿಸಿ ಬೇಜಾರಾಗ್ಬಿಟ್ಟಿದೆ. ಯಾರಾದರೂ ನನಗೆ ಗಾಡಿ ಓಡಿಸಿದ್ರೆ ಸಾಕು ಕೂತ್ಕೊಳ್ಳೋಣ ಅನ್ನೋ ಥರ ಆಗಿಬಿಟ್ಟಿದೆ ಫೀಲು. ಹಾಗಾಗಿ ಇವಾಗ ನೋಡ್ತಾ ಇರೋದು ಎಲ್ಲ ರೆಡಿ ಮಾಡ್ತಾಯಿದ್ರು ಜಾತ್ರೆಗೆ. ನೆಕ್ಸ್ಟ್ ಡೇ ಜಾತ್ರೆ ಇರೋದ್ರಿಂದ ಸಂಡೇ ಈವ್ನಿಂಗೇ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ತೋರಣ ಎಲ್ಲ ಕಟ್ಟೋದಕ್ಕೆ, ಮಾವಿನ ಸೊಪ್ಪೆಲ್ಲ ಕಟ್ಟೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅವರೆಲ್ಲ ನಂಗೆ ಮಾತಾಡ್ಸೋರು, ಬಟ್ ನನಗೆ ಮುಜುಗರ ಮಾತಾಡ್ಸೋದಕ್ಕೆ. ಫೋನ್ ಬೇರೆ ಕ್ಯಾಮ್ರಾ ಬೇರೆ ಇಟ್ಕೊಂಡಿದ್ದೆ. ಹಾಗಾಗಿ ಇವಾಗ ಎಲ್ಲ ರೋಡೆಲ್ಲ ಸ್ವಲ್ಪ ಸೈಡಿಗೆ ಮಣ್ಣೆಲ್ಲ ಹಾಕಿ ಕೆಸರಾಗಿದ್ದ ಹತ್ರ ಇದು ಮಾಡ್ತಾಯಿದ್ರು. ಆಮೇಲೆ ಸಂಜೆ ಮತ್ತೆ ನಾವು ಸ್ವಲ್ಪ ಹೂವು ಹಣ್ಣು ಎಲ್ಲ ತೊಗೊಬರೋಕ್ಕೆ ಅಂತ ಹೋದ್ವಿ ಗುಬ್ಬಿ ಸಿಟಿಗೆ. ಅವಾಗ ಇದು ನಾನು ಓದಿದ ಸ್ಕೂಲು ಹೈಸ್ಕೂಲು 8th ಮತ್ತು 9th 2 ವರ್ಷ ಆ ಸ್ಕೂಲಲ್ಲಿ ಓದಿದೆ. ಇದು ಗ್ರೌಂಡ್ ಅಂತೂ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆಲ್ಲ ಲೈಟಿಂಗ್ಸ್ ಹಾಕಿದ್ರು. ಅದಕ್ಕೆ ಹಾಗೆ ಒಂದು ಜೊತೆಗೆ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂದರೆ ಮೇಯ್ನ್ ಊರು ಎಂಟ್ರೆನ್ಸಿಂದ ಹಿಡಿದು ಫುಲ್ ಇಡೀ ಊರು ತುಂಬ ಇದೇ ಥರ ಹಾಕ್ತಾರೆ ಇಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಅಂದರೆ ಯಾವ ಲೈಟ್ ಏನು ಬೇಡ, ಇದರಲ್ಲೇ ಆರಾಮ್ಸೆ ಓಡಾಡ್ಬೋದು. ಬ್ಯಾರಿಗೇಡ್ ಕೂಡ ಇಟ್ಟಿದ್ರು, ಅಂದರೆ ಬೇರೆಯವ್ರ ಗಾಡಿಗಳು ಒಳಗೆ ಬಿಡದೇ ಇರೋ ಥರ ಹಬ್ಬದ ದಿನ. ಯಾಕಂದರೆ ಅಲ್ಲಿ ದೇವ್ರದ್ದು ಇದಕ್ಕೆಲ್ಲ ಹಿಂಸೆ ಆಗತ್ತೆ ಅಂತ ಹೇಳ್ಬಿಟ್ಟು